ಫ್ಯಾನ್ ಅಥವಾ ಬೇರೆ ಯಾವುದಾದ್ರೂ ಟೀಮ್ ಫ್ಯಾನ್? I am Pakka RCB fan. RCB ಫ್ಯಾನ್. Yes. ಓಕೆ, ಹೇಗೆ ಅನಿಸ್ತು ನಿನ್ನೆ RCB ಮ್ಯಾಚ್? Rain bantalla. So dew factor bande barutte. Pitch also was unconditionable and actually ನಾನು ಟೋಟಲ್ ಬಂದು ಅರೌಂಡ್ 120-130 ಅಂತ ಅಂದ್ಕೊಂಡೆ. ಬಟ್ ನಮ್ಮ ಹುಡುಗರೆಲ್ಲ ಸ್ವಲ್ಪ ಆಡೋಕ್ಕಾಗಿಲ್ಲ ಬಿಕಾಸ್ ಆಫ್ ದ ಡ್ಯೂ ಆ್ಯಂಡ್ ಬಾಲ್ ಸ್ವಿಂಗ್ ಆಗ್ತಾಯಿತ್ತು. ಸೊ ವಿ ಕಾಂಟ್ ಡೂ ಎನಿಥಿಂಗ್. ಕ್ರಿಕೆಟ್ ಇಸ್ ಅ ಫನ್ನಿ ಗೇಮ್. ಹೋಪ್ ಫಾರ್ ದ ಟುಮಾರೋಸ್ ಮ್ಯಾಚ್ ಬೆಸ್ಟ್. ಓಕೆ, ಆಲ್ ದಿ ಬೆಸ್ಟ್ ಹೇಳ್ಬಿಡಿ. ಆಲ್ ದ ಬೆಸ್ಟ್ RCB. ಮ್ಯಾಚಲ್ಲಿ RCB ಸೋಲ್ತು, ಹೇಗೆ ಅನಿಸ್ತು? ಒಳ್ಳೆ ಫೈಟ್ ಇತ್ತು. ಸುಯಶ್ ಶರ್ಮಾ ಓವರ್ ಒಂದು ಸ್ವಲ್ಪ ಗೇಮ್ ಚೇಂಜರ್ ಇತ್ತು. ಟೈಟಾಗಿ ಮಾಡಿದ್ರು ಹೇಸಲ್ವುಡ್ ಮತ್ತು ಭುವನೇಶ್ವರ್ ಕುಮಾರ್ ಲಾಸ್ಟಲ್ಲಿ 1 ಓವರ್. ಬಟ್ ಗುಡ್ ಫೈಟ್ ಇತ್ತು RCB. ಹಾಂ, ಎಲ್ಲ ಒಂದು ಕಡೆ ಹೋಮ್ ಗ್ರೌಂಡು RCB ನೆಗೆಟಿವಿಟಿ ಅನಿಸ್ತಿದೆ. ಏನು ಕಾರಣ ಇರ್ಬೋದು? ಇಲ್ಲ, ನಿನ್ನೆ ಮೇಜರ್ ವೆದರ್ ಒಂದು ಸ್ವಲ್ಪ ಇದು ಇಂಪ್ಯಾಕ್ಟ್ ಮಾಡ್ತು ಮ್ಯಾಚ್ಗೆ. ಬಟ್ ಓವರಾಲ್ ಇಟ್ಸ್ ಇನ್ನೂ ಟೈಮ್ ಇದೆ, ಇನ್ನೂ 4 ಮ್ಯಾಚಸ್ ಇದೆ. ಸೊ ಐ ಹೋಪ್ ದಿಲ್ ಮೇಕ್ ಅ ಕಮ್ ಬ್ಯಾಕ್. ಆಲ್ ದಿ ಬೆಸ್ಟ್ ಹೇಳ್ಬಿಡಿ. ಆಲ್ ದ ಬೆಸ್ಟ್ RCB. ಹೇಗೆ ಅನಿಸ್ತು? ಚೆನ್ನಾಗಿತ್ತು ಮ್ಯಾಚು. ಬಟ್ ಇನ್ನೊಂದು ಸ್ವಲ್ಪ ಆಡಬೇಕಾಗಿತ್ತು. ರನ್ ಬಂದಿದ್ರೆ ಪಕ್ಕಾ ಮ್ಯಾಚ್ ನಮ್ಮದೇ ಆಗಿತ್ತು. ನಮ್ಮದೇ ಆಗಿರೋದು. ಓಕೆ, ಎಲ್ಲೋ ಒಂದು ಕಡೆ ಹೋಮ್ ಗ್ರೌಂಡು RCB ನೆಗೆಟಿವಿಟಿ. ಅದೇನೋ ಈ ಸಲ ಮೋಸ್ಟ್ಲಿ ಬೌಲಿಂಗ್ ಪಿಚ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ಸ್ವಲ್ಪ ಟಫ್ ಆಗ್ತಾ ಇದೆ. ಮೇ ಬಿ ಅಪ್ಕಮಿಂಗ್ ಮ್ಯಾಚು ಪ್ಯಾಕಪ್ ಮಾಡ್ತಾರೆ ಅಂತ. ಹೌದು, ಶೋರ್. ಓಕೆ, ಏನು ಪ್ರಾಕ್ಟೀಸ್ ಬೇಕಾ RCBಗೆ ಏನಾದರೂ? ಪ್ರಾಕ್ಟೀಸ್ಗಿಂತ ಟೀಮಲ್ಲಿರೋ ಪ್ಲೇಯರ್ಸು ಸ್ವಲ್ಪ ಎಫರ್ಟ್ಸ್ ಹಾಕ್ಬೇಕಷ್ಟೆ. ಮಿಡ್ಲ್ ಆರ್ಡರಲ್ಲಿ ಮೇಜರಾಗಿ ಅವ್ರು ಹಾಕಿದ್ರು ಅಂದರೆ ಖಂಡಿತ ಹೊಡಿತೀವಿ. ಹೊಡಿತೀರಾ? ಆಲ್ ದಿ ಬೆಸ್ಟ್ ಹೇಳ್ಬಿಡಿ. ಆಲ್ ದಿ ಬೆಸ್ಟ್ RCB. ಹೇಗೆ ಅನಿಸ್ತು ಸರ್ ನಿನ್ನೆ ಮ್ಯಾಚು? ಮ್ಯಾಚ್ ಚೆನ್ನಾಗಿದೆ. ಏನು ಮಾಡೋಕ್ಕಾಗಲ್ಲ, ಮಳೆ ಬಂದಿತ್ತಲ್ಲ. ಮಳೆ ಬಂದಿದ್ದಕ್ಕೆ RCB ಸೋತ್ತಾ? ಸುಮ್ಮನೆ ಮಳೆಗೋಸ್ಕರ ಸೋತಿರೋದು. ಓಕೆ, ಎಲ್ಲ ಒಂದು ಕಡೆ ಹೋಮ್ ಗ್ರೌಂಡಲ್ಲಿ ಎಲ್ಲ ಮ್ಯಾಚು ಸೋತಿದ್ದಾರೆ. ವಾಸ್ತು ಸರಿ ಇಲ್ಲ ಅನ್ಸುತ್ತೆ ಯಾಕೆ ವಯಸ್ಸಲ್ಲ. ವಾಸ್ತು ಸರಿ ಇಲ್ಲ. ವಾಸ್ತು ಸರಿ ಆಗ್ಬೇಕಂದ್ರೆ ಏನು ಮಾಡಬೇಕು? ವಾಸ್ತು ಸರಿ ಆಗ್ಬೇಕಂದ್ರೆ ಜಾಸ್ತಿ ಬೆಂಗಳೂರು ಪ್ಲೇಯರ್ನ ಆಡಿಸ್ಬೇಕು. ಈ ಪಡಿಕಲ್ನ ಬಾಂಗ್ಡೆನ ಇಬ್ಬರನ್ನೂ ಆಡಿಸಿದ್ರೆ ಚೆನ್ನಾಗಾಗುತ್ತೆ. ನಿನ್ನೆ ಆಲ್ ಔಟ್ ಅಲ್ಲ, ಅವರು ಆಲ್ ಔಟ್ ಅಲ್ಲ, 9 ವಿಕೆಟ್. ಇನ್ನೂ 1 ವಿಕೆಟ್. ಯಾರು ಪಡಿಕಲ್ ಆಡಿಲ್ಲಲ್ಲ ನಿನ್ನೆ, ಹಂಗಾಗಿ RCB ಗೆಲ್ಬೇಕು ಅಂತಂದ್ರೆ ಹೋಮ್ ಗ್ರೌಂಡ್ ಅಲ್ಲಿ ಅವರಿಬ್ಬರನ್ನೇ ಆಡಿ ನಾಡ್ದು ಅಲ್ಲಿ ಹೋಗಿ ಹೊಡಿತೀವಿ ಬಿಡಿ. ಅಲ್ಲೋಗಿ ಇಲ್ಲಿ ಬಂದವ್ರಿಗೆ ನಾವು ಯಾವತ್ತು ಅತಿಥಿ ಸತ್ಕಾರ ಜಾಸ್ತಿ ಅಲ್ಲ, ಹಂಗೆ ಬಿಟ್ಕೊಟ್ಟಿದ್ದೀವಿ ಅಷ್ಟೇ. ಓಕೆ, ನಾಳೆ ಎಲ್ಲೋ ಹೊಡೆದು ಬರ್ತೀವಿ. ಅಂದ್ರೆ ಹೋಮ್ ಗ್ರೌಂಡ್ ಅಲ್ಲಿ ಎಲ್ಲ ಗೇಮು ಬಿಟ್ಕೊಡ್ತೀರಾ ಹಾಗಾದ್ರೆ ಅತಿಥಿ ಸತ್ಕಾರಕ್ಕೆ? ನೋಡೋಣ, ಚೆನ್ನೈ ಅವರು ಡೌಟ್ ಬಿಡೋದು. ಓಕೆ, ನಮ್ಮ ಪಕ್ಕದವ್ರಾರ. ಓಕೆ, ಹಾಗೆ ಆಲ್ ದಿ ಬೆಸ್ಟ್ ಹೇಳ್ಬಿಡಿ. ಆಲ್ ದಿ ಬೆಸ್ಟ್ RCB. ಯಾವಾಗಲೂ ಕಪ್ಪು ನಮ್ಮದೇ. ಎಸ್, ನಿನ್ನೆ RCB ವರ್ಸಸ್ ಪಂಜಾಬ್ ಮ್ಯಾಚ್ ಹೇಗಾಯ್ತು ಸರ್? ಮ್ಯಾಚ್ ಚೆನ್ನಾಗಿದೆ. ಬಟ್ ಏನು ಮಳೆ ಬಂದು ಓವರ್ ಕಡಿಮೆ ಮಾಡಿದೆ, 14 ಓವರ್ ಮಾಡಿದಾರಲ್ಲ. ಸೊ ಅದರಿಂದ ಮತ್ತೆ ಟಾಸ್ ಬೇರೆ ಸೋತಿದ್ರು. ಅಂದರೆ ಬೆಂಗಳೂರು ಪಿಚ್ಚಲ್ಲಿ 3 ಮ್ಯಾಚ್ ಆಗಿದೆ. 3 ಮ್ಯಾಚಲ್ಲೂ ಟಾಸ್ ಸೋತಿದ್ದಾರೆ. ಸೊ ಇಲ್ಲಿ ಚೇಸಿಂಗ್ ಮ್ಯಾಚ್ ವಿನ್ ಆಗ್ತಿದೆ. ಯಾರು ಫಸ್ಟ್ ಬ್ಯಾಟಿಂಗ್ ಯಾರು ವಿನ್ ಆಗ್ತಾಯಿಲ್ಲ. ಸೊ ಆಲ್ರೆಡಿ ಟಾಸ್ ವಿನ್ನರು ಡಿಸೈಡ್ ಮಾಡಿದ್ವಿ ಈ ಮ್ಯಾಚ್ ವಿನ್ ಆಗಲ್ಲ ಅಂತ. ಬಟ್ ಮಳೆ ಬೇರೆ ಬಂದಿದೆ, ಪಿಚ್ ಸ್ವಲ್ಪ ಚೇಂಜಸ್ ಆಗಿದೆ. ಫಸ್ಟು ವಿಕೆಟ್ಗಳು ಬೇಗ ಬಿದ್ದ ಕಾರಣ ರನ್ ಕಡಿಮೆ ಆಯಿತು. ಆಮೇಲೆ ಡೇವಿಡ್ ಒಳ್ಳೆ ಸ್ಕೋರ್ ತಂದರು. ಬಟ್ ಮ್ಯಾಚ್ ಚಾನ್ಸ್ ಇತ್ತು, ಬಟ್ ಲೋ ಸ್ಕೋರ್ ಇದ್ದ ಕಾರಣ ಸೋತ್ರು ನಿನ್ನೆ. ಓಕೆ, ಎಲ್ಲೋ ಒಂದು ಕಡೆ ಹೋಮ್ ಗ್ರೌಂಡ್ ಪದೇ RCB ಸೋಲೇ ತಪ್ಪಿತ್ತು. ಮನೆ ಹಾಗೆ ಬರಲ್ಲ ಅನ್ಸುತ್ತೆ RCBಗೆ. ಮನೆ ಅಂದರೆ ಫ್ಯಾನ್ಸ್ ಜಾಸ್ತಿ ಇರ್ತಾರ, ಕ್ರೇಜ್ ಜಾಸ್ತಿ ಇರುತ್ತೆ, ಕಾನ್ಸಂಟ್ರೇಷನ್ ಕೊಡೋಕ್ಕಾಗಲ್ಲ ಅನಿಸುತ್ತೆ. ಇದೇ ಇರ್ಬೋದು. ಹೊರಗಡೆ ಹೋದ್ರೆ ಮ್ಯಾಚ್ ಎಲ್ಲ ವಿನ್ ಆಗ್ತಿದ್ದಾರೆ. ಸೊ ನಿನ್ನೆ ಸೋತಿದ್ದಕ್ಕೆ ನಾಳೆ ವಿನ್ ಆಗ್ತಾರೆ. ನಾಳೆ ಮ್ಯಾಚ್ ಇದೆಯಲ್ಲ ಪಂಜಾಬಲ್ಲಿ, ನಾಳೆ ವಿನ್ ಆಗ್ತಾರೆ ಪಕ್ಕ. ಹಾಗೆ ಆಗ್ತಾರೆ. ಇವರು ಟಾಸ್ ವಿನ್ ಆಗ್ತಾರೆ, ಇವರು ವಿನ್ ಆಗ್ತಾರೆ. ಹೋಮ್ ಗ್ರೌಂಡ್ ಅಲ್ಲಿ RCB ಗೆಲ್ಬೇಕು ಅಂದ್ರೆ ಏನಾದರೂ ಪ್ರಾಕ್ಟೀಸ್ ಬೇಕಾ? ಪ್ರಾಕ್ಟೀಸ್ ಏನಿಲ್ಲ, ಟಾಸ್ ವಿನ್ ಆಗಬೇಕಷ್ಟೇ. ಟಾಸ್ ಟಾಸ್ ವಿನ್ ಆದರೆ 100% ವಿನ್ ಆಗ್ತಾರೆ. ಚೇಸಿಂಗೇ ಆಗ್ತಾ ಇರೋದಲ್ಲ, 3 ಮ್ಯಾಚಲ್ಲಿ ಚೇಸಿಂಗ್ ವಿನ್ ಆಗ್ತಿರೋದು. ಟಾಸ್ ವಿನ್ನರ್ 100% ವಿನ್ ಆಗ್ತಾರೆ. ಆಲ್ ದಿ ಬೆಸ್ಟ್ ಹೇಳ್ಬಿಡಿ. ಓಕೆ, RCB ಆಲ್ ದಿ ಬೆಸ್ಟ್ ಫಾರ್ ಟುಮಾರೋ ಮ್ಯಾಚ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.